ಓಂ ಭಾರ್ಗವಾಯ ನಮಃ. ನಮಸ್ತೆ ವೀಕ್ಷಕರೇ. ಶುಕ್ರನು ಮೀನರಾಶಿಯಿಂದ ಮೇಷರಾಶಿಗೆ ಬರ್ತಿರೋಂಥದ್ದು. ಸೊ ಮೂವ್ಮೆಂಟ್ ಅಂದರೆ ಪರಿಭ್ರಮಣೆ ಹೊಂದುತ್ತಾನೆ, ಟ್ರಾನ್ಸಿಟ್ ಆಗುತ್ತೆ. ಸೊ ಈ ಟ್ರಾನ್ಸಿಟ್ ಯಾರ್ಯಾರಿಗೆ ಅಪ್ಲಿಕಬಲ್ ಆಗುತ್ತೆ? ಫಸ್ಟ್ ಆಫ್ ಆಲ್ ನಿಮಗೆ ಶುಕ್ರದಶೆ, ಶುಕ್ರ ಭುಕ್ತಿ, ಶುಕ್ರ ಅಂತರ್ಭುಕ್ತಿ ನಡೀತಾ ಇದ್ದವ್ರಿಗೆ, ಮತ್ತೆ ಕೆಲವು ರಾಶಿಗಳನ್ನ ಮೆನ್ಷನ್ ಮಾಡ್ತೀನಿ ಆ ರಾಶಿಯವರು. ಬಟ್ ಕೆಲವರಿಗೆ ಗೊತ್ತಿರೋದಿಲ್ಲ, ನನಗೆ ಡೇಟ್ ಆಫ್ ಬರ್ತ್ ಯಾವುದು ಅಂತ ಗೊತ್ತಿಲ್ಲ, ಟೈಮಿಂಗ್ಸ್ ಗೊತ್ತಿಲ್ಲ, ನಾನು ಹೆಸರು ಬಲದ ಮೇಲೆ ನನ್ನ ರಾಶಿನ ನಾನು ಪರಿಗಣಿಸ್ತಾ ಇದ್ದೀನಿ ಮೇಡಮ್, ನಾವು ನೋಡ್ಕೋಬಹುದಾ? ಖಂಡಿತ ನೋಡ್ಕೋಬಹುದು. ಸೊ ಮೇಷರಾಶಿಗೆ ಪ್ರವೇಶ ಹೊಂದುತ್ತಾ ಇರೋಂಥದ್ದು. ಆದರೆ ಮೇಷರಾಶಿಯ ಅಧಿಪತಿ ಬಂದು ಕುಜ. ಸೊ ಕುಜನ ಮನೆಗೆ ಶುಕ್ರ ಬರ್ತಾ ಇರೋಂಥದ್ದು ಏನೆಲ್ಲ ವ್ಯತ್ಯಾಸಗಳಾಗುತ್ತೆ, ಪ್ರಪಂಚದಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ, ಮನುಷ್ಯರ ಮೇಲೆ ಯಾವ ರೀತಿಯಾದ ಒಂದು ಪರಿಣಾಮನ ಅದು ಬೀರುತ್ತೆ, ಅದೇ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿರೋಂಥದ್ದು. ಮುಖ್ಯವಾಗಿ ಬಿಸ್ನೆಸ್ ಮಾಡ್ತಿರೋಂಥವ್ರು, ಅದರಲ್ಲೂ ಸ್ಟಾಕ್ ಟ್ರೇಡಿಂಗ್ ಮಾಡ್ತಿರೋಂಥವ್ರು ವೆರಿ ಗುಡ್ ಟೈಮ್ ಅಂತಾನೆ ಹೇಳ್ಬೋದು. ಇಳಿಯುತ್ತೆ ಅಂದರೆ ಇಟ್ ವಿಲ್ ಸ್ಲೋ ಡೌನ್, ಕೆಳಗಡೆ ಹೋಗುತ್ತೆ ಮಾರ್ಕೆಟ್ ಅಂತಾನು ಹೇಳ್ಬೋದು. ಮತ್ತೆ ಗುಡ್ ಟೈಮ್ ಫಾರ್ ಇನ್ವೆಸ್ಟರ್ಸ್. ಮಾರ್ಕೆಟ್ ಕೆಳಗಡೆ ಹೋಗ್ಲಿ ಮೇಲೆ ಹೋಗ್ಲಿ, ಅದು ಯಾವ ರೀತಿ ಹೋಗುತ್ತೆ ನೀವು ಅದನ್ನ ನೋಡಿನೇ ಅಲ್ವಾ ಇನ್ವೆಸ್ಟ್ ಮಾಡೋವಂಥದ್ದು. ಸೊ ಈವನ್ ಪೀಪಲ್ ಮೇಕ್ ಮನಿ, ಡೌನ್ ಆಗ್ತಿದ್ರು ಸಹ ಅದರಿಂದನೂ ದುಡ್ಡು ಮಾಡ್ತಾರೆ, ಮಾರ್ಕೆಟ್ ಮೇಲೆ ಹೋಗ್ತಿದೆ ಅಂದ್ರೂ ಸಹ ಅದರಿಂದನೂ ದುಡ್ಡು ಮಾಡ್ತಾರೆ. ಬಟ್ ನೀವೇನು ಆಯ್ಕೆ ಮಾಡ್ಕೊಂಡಿರ್ತೀರ ಅದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಗ್ಲೋಬಲಿ ಸ್ವಲ್ಪ ಮಟ್ಟಕ್ಕೆ ಗಂಡ ಹೆಂಡತಿರ ವಿಚಾರದಲ್ಲಿ ಸ್ವಲ್ಪ ಹ್ಯಾಪಿನೆಸ್ ಕಡಿಮೆ ಆಗುತ್ತೆ ಈ ಒಂದು ಇದರಿಂದ. ಯಾಕೆ? ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಶುಕ್ರನು ಕುಜನ ಮನೆಗೆ ಬರ್ತಾ ಇದ್ದಾನೆ. ಸೊ ಆಕ್ಸೆಪ್ಟ್ ಮಾಡೋದು ಕಷ್ಟ ಆಗುತ್ತೆ. ಕುಜ ಫೈರಿ ಎಲಿಮೆಂಟ್, ತುಂಬ ಕೋಪ, ಅಗ್ರೆಸಿವ್ ಇನ್ ನೇಚರು. ಅಲ್ಲಿ ಶುಕ್ರನ್ ಬಂದಾಗ ತನ್ನ ಒಂದು ಏನು ಹೇಳ್ತಾರೆ, ಈಗ ಬೇರೆಯವರ ಮನೆಗೆ ಹೋದಾಗ ಹೇಗೆ ಅವರ ಒಂದು ಮಾತೇ ಕೇಳಬೇಕಾಗತ್ತೆ. ಈಗ ಕೋಪ ಇರೋಂಥವ್ರು ಕೋಪಿಷ್ಟ್ರ ಮನೆಗೆ ಹೋದಾಗ ಶುಕ್ರನ್ ಹೇಳ್ತಾನೆ ಖರ್ಚು ಮಾಡು. ಶುಕ್ರ ಅದೇ ಅಲ್ವಾ? ಸೊ ಶುಕ್ರ ಎಷ್ಟೋ ಜನಕ್ಕೆ ಶುಕ್ರ ದಶಾದಲ್ಲಿ ಹೇಳ್ತಾರೆ ಅವರೇ, ನಮಗೆ ಒಳ್ಳೇದೇ ಆಗಿಲ್ಲ. ಶುಕ್ರ ಅಂತ ಅಂದ ತಕ್ಷಣ ಯೋಚನೆ ಮಾಡೋದೇನು, ಫುಲ್ ದುಡ್ಡು, ಕಾಸು, ಒಡವೆ, ವಸ್ತ್ರ ಅದೇ ಬರುತ್ತೆ. ಅಂದರೆ ನಮ್ಮ ಉಪಯೋಗಕ್ಕೆ ಬರುವಂಥದ್ದು, ಅಂದರೆ ನಾವು ಮನುಷ್ಯರು ಉಪಯೋಗ ಮಾಡುವಂತಹ ವಸ್ತುಗಳೆಲ್ಲನೂ ನಾವು ಶುಕ್ರಕ್ಕೆ ಕಾರಕವಾಗಿ ಇಡ್ತೀವಿ. ವಸ್ತ್ರ, ಬಟ್ಟೆ ಆಗಿರ್ಬೋದು, ಒಡವೆಗಳಾಗಿರ್ಬೋದು, ಕಾರು, ಬಂಗ್ಲೆ, ಇವೆಲ್ಲನೂ ನಾವು ಬಳಸುವಂಥದ್ದೇ ಅಲ್ವಾ? ಸೊ ಅದಕ್ಕೆ ಶುಕ್ರನ ಕಾರಕವಾಗಿ ಹೇಳ್ತೀವಿ. ಶುಕ್ರ ಯಾವಾಗ ಕುಜನ ಮನೆಗೆ ಹೋಗ್ತಾನೆ, ಸ್ಪೆಂಡ್ ಮಾಡೋದಕ್ಕೆ ಕಡಿಮೆ ಆಗುತ್ತೆ. ಸ್ಪೆಂಡ್ ಮಾಡಬೇಕು ಅಂತ ಮನ್ಸು ಬಂದ್ರೂ ಸ್ಪೆಂಡಿಂಗ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಮತ್ತು ಮಾಡಬೇಕು, ನಾನು ಹಂಗಿರಬೇಕು ಹಿಂಗಿರಬೇಕು ಅನ್ನೋ ಆಸೆನ ಶುಕ್ರ ತರ್ತಿದ್ರೆ ಕುಜನು ಬೇಡ, ಮಾಡಬೇಡ, ಸ್ಪೆಂಡ್ ಮಾಡಬೇಡ ಅಂತ. ಬಟ್ ಆ್ಯಕ್ಚುಲಿ ಶುಕ್ರನ ಒಂದು ಸ್ವಂತ ಮನೆ ಅಂತ ಹೋದಾಗ ವೃಷಭ ಹಾಗೂ ತುಲಾ ರಾಶಿಯವರು ಅಥವಾ ಲಗ್ನದಲ್ಲಿ ಹುಟ್ಟಿರುವಂಥವ್ರು ಶುಕ್ರನ ಒಂದು ಸ್ವಂತ ಮನೆಯನ್ನು ಹೊಂದುತ್ತಾರೆ. ಬಟ್ ಯಾವಾಗ ಕುಜನ ಮನೆಗೆ ಬಂತಾನೆ ವರ್ಲ್ಡ್ ಹ್ಯಾಪಿನೆಸ್ ಸ್ವಲ್ಪ ಕಡಿಮೆ ಆಗುತ್ತೆ, ಪ್ರಾಪಂಚಿಕವಾಗಿರುವಂತಹ ಸುಖ ಸಂತೋಷಗಳು ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋಂಥದ್ದನ್ನು ಹೇಳ್ಬೋದು. ಅದು ಪ್ರಪಂಚಕ್ಕೆ ಆಗುವಂಥದ್ದು. ಈ ಮೂರು ರಾಶಿಯವರಿಗಂತೂ ಬಂಪರ್ ಅಂತ ಹೇಳ್ಬೋದು. ಟೈಮ್ ಇಸ್ ಸೂಪರ್ಬ್ ಅಂತ ಹೇಳ್ಬೋದು. ಮಿಥುನ ರಾಶಿ, ಧನಸ್ಸು ರಾಶಿ ಹಾಗೂ ಮಕರ ರಾಶಿ, ಈ ಮೂರು ರಾಶಿಯವರು ಸ್ಟಾಕ್ ಟ್ರೇಡಿಂಗ್ ಅಂಥದ್ದೆಲ್ಲ ಮಾಡಿದ್ರು ಗುಡ್ ಟೈಮ್. ಇನ್ವೆಸ್ಟ್ಮೆಂಟ್ಸ್ ಫಾರ್ ಗೋಲ್ಡ್ ಖಂಡಿತ ಒಳ್ಳೆಯದು. ಸಿಲ್ವರ್ ಮೇಲೆ ಬೇಡ, ಇನ್ವೆಸ್ಟ್ಮೆಂಟ್ಸ್ ಫಾರ್ ಗೋಲ್ಡ್ಗೆ ಖಂಡಿತ ಒಳ್ಳೆಯದು ಅಂತಲೇ ಹೇಳ್ಬೋದು. ಆ್ಯಂಡ್ ಸೆಕೆಂಡ್ಲಿ, ಯಾಕೆ ನಾವು ಮಿಥುನ ರಾಶಿ, ಧನಸ್ಸು ರಾಶಿ ಅಂತ ಹೇಳ್ತಿದ್ದೀವಿ? ಆ ಮನೆಗಳಲ್ಲಿ ದುಡ್ಡಿನ ಒಂದು ಅಭಾವ ಇರೋಂಥವ್ರು ಆಗಿದ್ರೆ ಸಡನ್ ಗೇನ್ ಆಗುತ್ತೆ, ಪ್ರಾಪರ್ಟಿ ಬೈ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ, ಪ್ರಾಪರ್ಟಿ ಲಿಟಿಗೇಷನ್ಸ್ ಏನಾದರೂ ಇದ್ದರೆ ಕ್ಲಿಯರ್ ಆಗುತ್ತೆ. ಸೊ ಈ ಮೂರು ರಾಶಿಯವರಿಗೆ ಬಂಪರ್ ಅಂತಲೇ ಹೇಳ್ಬೋದು. ವೃಷಭ, ಕನ್ಯಾ ಹಾಗೂ ವೃಶ್ಚಿಕ. ಸೊ ಈ ಮೂರು ರಾಶಿಯವರು ನಾಟ್ ಅ ಗುಡ್ ಟೈಮ್, ತುಂಬ ಡೇಂಜರ್ ಟೈಮ್. ತುಂಬ ಸ್ಪೆಂಡಿಂಗ್ ಜಾಸ್ತಿ ಆಗುತ್ತೆ, ಓವರ್ ಸ್ಪೆಂಡಿಂಗ್, ಫ್ಯಾಮಿಲಿಗೋಸ್ಕರ, ಮನೆಗೋಸ್ಕರ ತುಂಬಾ ಸ್ಪೆಂಡಿಂಗ್ ಜಾಸ್ತಿ ಆಗುತ್ತೆ. ಹೆಲ್ತ್ ಇಶ್ಯೂಸು ಕೂಡ ನಿಮ್ಮ ಎಸ್ಪೆಷಲಿ ವೈಫ್ ಅಥವಾ ತಾಯಿಗೆ, ಈ ಮೂರು ರಾಶಿಯವರನ್ನ ಹೇಳಿದ್ದು, ವೈಫ್ ಅಥವಾ ತಾಯಿಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಗಬಹುದು. ಆ್ಯಂಡ್ ಆಲ್ಸೋ ಅವರಿಗೋಸ್ಕರ ಅಂತ ಹೇಳಿ ನೀವು ಸ್ವಲ್ಪ ಸ್ಪೆಂಡ್ ಜಾಸ್ತಿ ಮಾಡಬಹುದು. ಸೊ ಇದನ್ನು ಹೇಳ್ತಾ ಈ ಮೂರು ರಾಶಿಯವರು ಫಸ್ಟ್ ಹೇಳಿದ್ದು ಸೂಪರ್ ಟೈಮ್, ಗೋ ಅಹೆಡ್. ಈ ಮೂರು, ಇನ್ನು ಮಿಕ್ಕ ರಾಶಿಯವರು ಹೇಳಿಲ್ವಲ್ಲ ಮೇಡಮ್ ಅಂತ ನೀವು ಕೇಳ್ಬೋದು. ಚೆನ್ನಾಗೂ ಇದೆ ಅಂತಲೇ ಹೇಳ್ಬೋದು, ಚೆನ್ನಾಗೂ ಇಲ್ಲ ಅಂತಲೂ ಹೇಳ್ಬೋದು. ಬಟ್ ಕೆಲವು ಪರಿಹಾರಗಳನ್ನ ನಾನು ಸೂಚಿಸ್ತೀನಿ, ಖಂಡಿತ ಅದನ್ನು ಮಾಡಿ. ಪ್ರತಿದಿನ ಈಗಿಂದ ಒಂದು 20 ಅಂದರೆ ಆಲ್ಮೋಸ್ಟ್ 24 ಡೇಸು, ಯಾವಾಗ 23rd ಅಲ್ಲಿಂದ ಕೌಂಟ್ ಮಾಡ್ಕೊಳ್ಳಿ, 24 ದಿನಗಳು ನಿಮ್ಮ ಮನೆಯಲ್ಲಿ ಸಂಜೆ ಹೊತ್ತು ತುಪ್ಪದ ದೀಪ, ಬೆಳ್ಳಿಯಲ್ಲಿ ತುಪ್ಪದ ದೀಪನ ಹಚ್ಚುವಂಥದ್ದು ಪ್ರತಿದಿನ ಸಂಜೆ ಹೊತ್ತು ಮಾಡ್ತಾ ಬನ್ನಿ. ಸೂಪರ್, ತುಂಬ ಚೆನ್ನಾಗಾಗುತ್ತೆ. ನೀವೇ ತಿಳಿಸ್ತೀರ ಮೇಡಮ್, ತುಂಬಾ ಡಿಫ್ರೆನ್ಸ್ ಆಗಿದೆ. ಹಣಕಾಸಿನ ವಿಷಯದಲ್ಲಿ ನಾವು ಅಂದ್ಕೊಂಡಿದ್ವಿ ಇಂಥ ಒಂದು ವ್ಯತ್ಯಾಸ ಆಗುತ್ತೆ ಅಂತ, ಬಟ್ ಖಂಡಿತನೇ ತುಂಬಾ ವ್ಯತ್ಯಾಸ ಆಗುತ್ತೆ. ಆ್ಯಂಡ್ ಸೆಕೆಂಡ್ಲಿ, ನಾನು ಫಸ್ಟೇ ಹೇಳಿದ್ದೆ ಕಾರ್ಯಕ್ರಮದ ಸ್ಟಾರ್ಟಲ್ಲಿ, ಓಂ ಭಾರ್ಗವಾಯ ನಮಃ, ಈ ಒಂದು ಮಂತ್ರನ ಪ್ರತಿದಿನ 108 ಬಾರಿ ಜಪಿಸೋವಂಥದ್ದು. ಸೊ ಈ ಒಂದು ಪರಿಹಾರಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಸೊ ಆ ಮಹಾಲಕ್ಷ್ಮಿಗೆ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ ಸಾಕಷ್ಟು ಬೇಕಾಗಿರೋ ಅಷ್ಟೆಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ಆಶಿಸ್ತೀನಿ. ಸೊ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.